ಕನ್ನಡದಲ್ಲಿ ಇಂಟರ್ವೆಲ್ ಎನ್ನುವಂತಹ ಸಿನಿಮಾ ರಿಲೀಸ್ ಆಗಿದೆ. ಈಗ ವೀಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡಿತಾ ಇದೆ. ಈ ಸಿನಿಮಾದ ನಟ ಪ್ರಜ್ವಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಸಿನಿಮಾ ಬಗ್ಗೆ ಮಾತಾಡ್ಸೋಣ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸಿನಿಮಾ ರಿಲೀಸ್ ಆಗಿದೆ. ನಿಮ್ಮ 2.5 ವರ್ಷಗಳ ಪ್ರಯತ್ನ ಇದು. ಹೇಗನ್ಸುತ್ತೆ? ತುಂಬ ಖುಷಿ ಇದೆ. ಈಗಿನ ಟೈಮಲ್ಲಿ ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ಲದೆ ಅಪರೂಪ. ಇವತ್ತು ರಿಲೀಸ್ ಆದರೆ ನಾಳೆಗೆ ಇರೋದಿಲ್ಲ ಥಿಯೇಟ್ರಲ್ಲಿ. ಅಂಥದ್ರಲ್ಲಿ ಹೊಸಬ್ರು ಸಿನಿಮಾನ 25 ದಿನ ಉಳಿಸ್ಕೊಂಡಿದ್ದಾರೆ. ಜನ ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ ಅನ್ನೋದು ಖುಷಿ ವಿಚಾರನೇ. ನೀವು ಈ ಹಿಂದೆ ಹೇಳಿದ್ರಿ ಚಿತ್ರರಂಗಕ್ಕೆ ಬಂದು 6 ವರ್ಷ ಆಯಿತು. ಈ ಹಿಂದೆ 2 ಸಿನಿಮಾಗಳಲ್ಲೇ ಆ್ಯಕ್ಟ್ ಮಾಡಿದ್ದೆ, ಯಾವ ಸಿನಿಮಾನು ರಿಲೀಸ್ ಆಗಿಲ್ಲ ಅಂತ. ರಂಗಭೂಮಿ ಕಲಾವಿದ ಅಂತ ಹೇಳ್ಕೊಂಡ್ರಿ. ನಿಜವಾಗ್ಲೂ ಇವತ್ತು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ಎಷ್ಟು ಕಷ್ಟ ಇದೆ? ತುಂಬ ಕಷ್ಟ ಇದೆ. ಈಗಿನ ಟೈಮಲ್ಲಂತೂ ಏನು ನೀವೇ ನೋಡ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಇರೋರೆಲ್ಲ ಸ್ಟಾರ್ಗಳೇ ಈಗ. ಅದೇ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ ಅವಕಾಶಗಳು ಕಡಿಮೆ. ಅದೇ ಹಿಂಸೆ. ಅದು ಹೆಂಗೆ ಹೇಳೋದು ಅಂತ, ಯಾವುದರಿಂದ ಆಗ್ತಿದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅದು ಒಳ್ಳೆ ಕಂಟೆಂಟ್ ಕೊಡೋಣ, ಜನ ಇಷ್ಟಪಡ್ತಾರೆ, ನಾವು ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ಸಿನಿಮಾ ಮಾಡ್ತೀರಿ ಸರ್, ಹೇಳಿದ್ರಿ 6 ವರ್ಷದಿಂದ ಚಿತ್ರರಂಗದಲ್ಲಿದ್ದೀರಿ ಅಂತ. ಸಿನಿಮಾವನ್ನು ಮಾಡ್ತೀರಾ, ಸಿನಿಮಾ ರಿಲೀಸ್ ಆಗಲ್ಲ. ಸಿನಿಮಾ ರಿಲೀಸ್ ಆಗಲ್ಲ ಅಂತಂದರೆ ನಿಮ್ಮ ಕೈಗೆ ಸಂಭಾವನೆಯೂ ಕೆಲವು ಸಲ ಸೇರ್ಲಿಕ್ಕಿಲ್ಲ. ಜೀವನ ಹೇಗೆ ಅಂತ ಕಲಾವಿದರದ್ದು? ಅದಕ್ಕೆ ಬ್ಯಾಕಪ್ ಇಟ್ಕೊಂಡಿದ್ದೀವಿ ನಾವು. ಎಡಿಟಿಂಗು, ಪೋಸ್ಟರ್ ಡಿಸೈನಿಂಗು, ಈ ಥರ ಒಂದಷ್ಟು. ಈಗ ನಾನು ಮೈಸೂರವನು. ಮೈಸೂರಿಂದ ಇಲ್ಲಿ ಬಂದ ತಕ್ಷಣ ಬಾರಪ್ಪ ಆ್ಯಕ್ಟ್ ಮಾಡುವಂಥ ಯಾರೂ ಕೊಡಲ್ವಲ್ಲ. ಅದಕ್ಕೋಸ್ಕರನೇ ಒಂದು ಕೆಲಸ ಅಂತ ಯೂಟ್ಯೂಬ್ ಟ್ಯುಟೋರಿಯಲ್ಸ್ ನೋಡಿ ಒಂದಷ್ಟು ಕಲ್ತಿದ್ದೀನಿ ನಾನು. ಎಡಿಟಿಂಗ್ ಆಗಲಿ, ಪೋಸ್ಟರ್ ಡಿಸೈನಿಂಗ್. ಈ ನಮ್ಮ ಸಿನಿಮಾಗೂ 1-2 ಸಾಂಗು, ಟ್ರೈಲರ್ ಕಟ್ಟೆಲ್ಲ ನಾನೇ ಮಾಡಿರೋದು. ಅದೇ ಇದರಲ್ಲಿ ಬರೋ ಸಂಬಳದಲ್ಲಿ ಜೀವನ ನಡೆಸೋದು ಹೆಂಗೋ. ಇಂಟರ್ವೆಲ್ ಸಿನಿಮಾ ರಿಲೀಸ್ ಆಗಿದೆ, ಜನ ಒಳ್ಳೆ ಪ್ರತಿಕ್ರಿಯೆನ ಕೊಡ್ತಿದ್ದಾರೆ. ನಿಮಗೆ ಯಾವ ವಿಷಯ ತುಂಬ ಪಾಯಿಂಟ್ಔಟ್ ಮಾಡಿ ಹೇಳಿದ್ರು ವೀಕ್ಷಕರು ಸಿನಿಮಾ ನೋಡಿಕೊಂಡು? ಅಂದರೆ ಅವರು ತುಂಬ ರಿಲೇಟ್ ಮಾಡ್ಕೊಳ್ತಿದ್ದಾರೆ ನನ್ನ ಕ್ಯಾರೆಕ್ಟ್ರನ್ನ. ಅಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಹೇಗೆಲ್ಲ ಇರ್ತಾನೆ ಅದನ್ನು ತುಂಬ ರಿಲೇಟ್ ಮಾಡಿಕೊಂಡು ಪ್ರತಿಯೊಂದರಲ್ಲೂ, ಅಂದರೆ ನಾನು ಕೊಟ್ಟಿರೋ ಕಾಮಿಡಿ, ಟೈಮಿಂಗು, ಪಂಚಿಂಗು, ಇದನ್ನೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಆಮೇಲೆ ಅದೇ ಒಂದೊಂದು ಟೈಮಲ್ಲಿ ಗೊತ್ತಾಗುತ್ತೆ ಎಲ್ರಿಗೂ ಹೊಸಬ ಅನ್ನೋದು. ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಖಂಡಿತ ನಾನು ಮುಂದಿನ ಸಿನಿಮಾಗಳಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ತೀನಿ. ಖುಷಿ ಇದೆ. ಈಗ ಒಂದಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಲ್ಲಿ ಇಲ್ಲಿ ಹೋದಾಗ. ಸಿನಿಮಾ ನೋಡಿರೋರಂತೂ ಖಂಡಿತ ಖುಷಿಪಟ್ಟಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಸಾಕಷ್ಟು ಜನರು ಓತ್ಲ ಹೊಡ್ಕೊಂಡು ಇರ್ತಾರೆ, ಈಗ ಆಡು ಭಾಷೆಯಲ್ಲಿ ಹೇಳೋದಾದರೆ. ಆಮೇಲೆ ಒಂದು ಟ್ರಿಗರ್ ಪಾಯಿಂಟ್ ಸಿಕ್ಕಿದ ನಂತರ ಅವರು ಬದಲಾಗಿ ತಮ್ಮ ಜೀವನವನ್ನು ತುಂಬ ಸುಂದರ ಮಾಡ್ಕೊಂಡವರು ಉದಾಹರಣೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಇದೆ. ಇದು ನಿಮಗೆ ರಿಲೇಟೆಡ್ ಆಗುತ್ತಾ ಅಂತ? ಅಂದರೆ ಈ ಥರ ನೋಡಿದ್ದೀರಾ ನೀವು? ಹೌದು, ಖಂಡಿತ. ನಾನು ಇಂಜಿನಿಯರಿಂಗ್ ಮಾಡಿ ದೊಡ್ಡ ಇಂಜಿನಿಯರ್ ಆಗೋಣ ಅದು ಇದು ಅಂತ ಅಂದ್ಕೊಂಡು CET ಬರೆದೆ. CETಯಲ್ಲಿ ರ್ಯಾಂಕಿಂಗ್ ಬರಲಿಲ್ಲ. ಓಕೆ ಬಿಟ್ಟಾಕು, ಡಿಪ್ಲೊಮಾ ಮಾಡೋಣ, ಆದರೆ ಡಿಪ್ಲೊಮಾ ಮಾಡಿ ಇಂಜಿನಿಯರ್ ಹೋಗೋಣ ಅಂತ ಅಂದ್ಕೊಂಡು ಒಂದಷ್ಟು ಮಾಡಿಕೊಂಡೆ. ಆದರೂ ಡಿಪ್ಲೊಮಾನು ಅಷ್ಟಕ್ಕಷ್ಟೇ ಆಯಿತು. ಅದಾದಮೇಲೆ ನನಗೆ ಏನು ಅಂತ ಅಂದರೆ, ನಮ್ಮ ತಂದೆಯಿಂದ ಒಂಚೂರು ಇನ್ಫ್ಲೂಯೆನ್ಸ್ ಇತ್ತು, ಆ್ಯಕ್ಟಿಂಗ್ ಇನ್ಫ್ಲೂಯೆನ್ಸು. ನಮ್ಮ ತಂದೆ ಬಂದು ಥಿಯೇಟ್ರ್ ಆರ್ಟಿಸ್ಟು. ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನನಗೂ ಅದ್ರ ಬಗ್ಗೆ ಒಲವು ಜಾಸ್ತಿ ಆಗಿ ನಾನು ಅಲ್ಲಿ ನನ್ನ ಲೈಫ್ ಟರ್ನ್ ಆಯಿತು ಅಂತ ಹೇಳ್ಬೋದು. ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದು, ಬೆಂಗಳೂರಿಗೆ ಬಂದಿದ್ದು. ಈಗ ಇಂಜಿನಿಯರಿಂಗ್ ಮಾಡಿದವ್ರು ಸಾಕಷ್ಟು ಜನ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಸಿನಿಮಾ ಫೀಲ್ಡಿಗೆ ಬರ್ತಾರೆ. ಈಗ ನೀವು ಹೇಳಿದ್ರಿ ಇಂಜಿನಿಯರಿಂಗು, ಡಿಪ್ಲೊಮೊ, ಆ್ಯಕ್ಟಿಂಗ್ ಫೀಲ್ಡ್ ಅಂತ. ಈ ಮೂಮೆಂಟಿಗೆ ಸರ್, ಕಲೆ ನಿಮಗಿಷ್ಟ, ನಾನು ಅದನ್ನು ಒಪ್ಪುತ್ತೀನಿ. ಈ ಮೂಮೆಂಟಿಗೆ ಬೇರೆಯವರಿಗೆ, ಅಂದರೆ ಬೇರೆ ಫೀಲ್ಡಿಗೆ ಹೋಗುವಂಥವ್ರು ಇರ್ತಾರೆ, ಓದಿದ್ದು ಯಾವುದೋ ಮಾಡಿದ್ದು ಇನ್ಯಾವುದೋ ಅನ್ನೋ ಥರ ಆಗಿರುತ್ತೆ. ಅವ್ರಿಗೆ ನೀವೇನು ಹೇಳ್ತೀರಾ? ಅದೇ ಅವ್ರವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅದರಲ್ಲೇ ಮುಂದುವರೆದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಅಂದರೆ ನಿಮಗೆ ಒಂದು ಪಾಯಿಂಟಲ್ಲಿ ಗೊತ್ತಾಗುತ್ತೆ, ಇದು ನಾನು ಹೋಗ್ತಿರೋ ದಾರಿ ಅಲ್ಲ ಅಂತ ಗೊತ್ತಾದ ಮೇಲೆ ಬಿಟ್ಟಾಕಿ, ಆರಾಮಾಗೆ ಬನ್ನಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದರಲ್ಲಿ ಮುಂದುವರಿಸಿ ನಿಮ್ಮ ಕೆಲಸನ. ಯಾವುದನ್ನು ಬಿಡೋಕೆ ಹೋಗಬೇಡಿ. ಅಂದರೆ ಪ್ರಯತ್ನ ಪಡ್ತಿದ್ರೆ ಕೊನೆಗೊಂದಿನ ಆಗೇ ಆಗುತ್ತೆ. ಅದೇ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ನೀವು ಹೇಳಿದ್ರಿ ನನ್ನ ಕಾಮಿಡಿ ಟೈಮಿಂಗ್ ಜನರಿಗೆ ಇಷ್ಟ ಆಗಿದೆ ಅಂತ. ತುಂಬ ರಿಲೇಟೆಡ್ ಆಗಿರುತ್ತೆ ಒಂದಷ್ಟು ಡೈಲಾಗ್ಗಳು. ನೀವು ಅದನ್ನು ಆ್ಯಕ್ಟ್ ಮಾಡುವಾಗ ಏನು ಅನ್ನಿಸ್ತು? ಸೆಟ್ಟಲ್ಲಿ ಹೇಗಿತ್ತು ವಾತಾವರಣ ಎಲ್ಲ? ಸೆಟ್ಟಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ಇದ್ದಿದ್ದು ಕ್ಯಾರೆಕ್ಟ್ರು ಏನೋ ಭಾರಿ ದೊಡ್ಡ ಇದು ಅನ್ನೋ ಥರ ಏನಿರಲಿಲ್ಲ. ತುಂಬ ಕಲಿಬೇಕು ಆ ಥರ. ನಾನು ಹೆಂಗಿದ್ದೀನಿ ಅದೇ ಥರನೇ ನನಗೆ ಈಸಿ ಮಾಡಿಕೊಟ್ರು ಡೈರೆಕ್ಟ್ರು. ಆ್ಯಸ್ ಎ ರೈಟರ್ ಅದನ್ನ ತುಂಬ ಚೆನ್ನಾಗಿ ಬರೆದು ನಮಗೊಂದಷ್ಟು ರಿಹರ್ಸಲ್ ಮಾಡಿಸಿ
ಅದೇ ನನಗೆ ತುಂಬ ಈಸಿ ಆಯಿತು. ಈಗ ನಾನು ಹೇಗಿದ್ದೀನಿ ಅದೇ ರೀತಿಯೇ ನನಗೆ ಕ್ಯಾರೆಕ್ಟ್ರನ್ನ ಬರ್ಕೊಟ್ರು, ಆ್ಯಕ್ಟ್ ಕೂಡ ಹಾಗೆ ಮಾಡಿಸ್ತು, ಅದೇ ಥರನೇ ತುಂಬ ಈಸಿ ಆಯಿತು ನನಗೆ. ಈಗ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳಿರುತ್ತೆ ಸರ್. ನೀವು ಆ ಪಾತ್ರಗಳನ್ನು ಒಂದು ಪಾತ್ರದಲ್ಲಿ ನೀವು ಆ್ಯಕ್ಟ್ ಮಾಡಿರ್ಬೋದು, ಬಟ್ ಬೇರೆ ಪಾತ್ರಗಳನ್ನ ಕೂಡ ನೀವು ನೋಡ್ತೀರಾ. ಒಟ್ಟಾರೆಯಾಗಿ ಈ ಸಿನಿಮಾದಿಂದ ಏನಾದರೂ ಕಲ್ತ್ರಾ ಅಂತ? ತುಂಬ ಕಲ್ತಿದ್ದೀನಿ. ಕಂಪ್ಲೀಟ್ ಥ್ರೂಔಟ್ ಫಸ್ಟಿಂದ ಸ್ಟಾರ್ಟ್ ಆಗಿ ರಿಲೀಸ್ ತನಕನೂ ನನ್ನ ಜೊತೇಲಿದ್ದೆ. ಟೆಕ್ನಿಕಲಿನೂ ತುಂಬ ಅವ್ರ ಜೊತೆನೇ ಇರ್ತಿದ್ರಿಂದ ನಾನೀಗ ನೆಕ್ಸ್ಟ್ ಯಾವುದಾದ್ರೂ ಡೈರೆಕ್ಟ್ ಮಾಡಬೇಕು ಅಥವಾ ಇನ್ನೊಂದು ಸಿನಿಮಾ ನಾನೇ ಒಂದು ಓನಾಗಿ ಏನಾದರೂ ಮಾಡಬೇಕು ಅಂತಂದರೆ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಯಾವ್ಯಾವ ರೀತಿ ಸ್ಟೆಪ್ಸ್ ಇರುತ್ತೆ, ಯಾರ್ಯಾರು ದುಡ್ಡು ಹೊಡಿತಾರೆ, ಈ ರೀತಿ ಎಲ್ಲನೂ ತಿಳ್ಕೊಂಡು ಒಂದಷ್ಟು ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಇನ್ನೂ ಕಲಿಯೋದಿದೆ, ಕಲಿತಾ ಇದ್ದೀನಿ. ಈಗ ಆರಾಮಾಗಿ ನಾನು ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಆರಾಮಾಗಿ ಮಾಡ್ಬೋದು. ಎಲ್ಲಿ ಏನಾಗುತ್ತೆ, ಎಲ್ಲಿ ಹಿಡಿಬೇಕು, ಎಲ್ಲಿ ಕೊಡಬೇಕು, ಇದೆಲ್ಲ ತುಂಬ ಕಲ್ತಿದ್ದೀನಿ ನಾನು. ಸಿನಿಮಾದಲ್ಲಿ ಸಾಕಷ್ಟು ಟ್ರ್ಯಾಕ್ಗಳಿವೆ, ಅಂದರೆ ಒಂದು ಲವ್ ಸ್ಟೋರಿ ಇರ್ಬೋದು ಅಥವಾ ಜಾಬ್ ಹೋಗುವಂಥದ್ದು, ಈ ಥರದ್ದೆಲ್ಲ ಇದೆ. ಇದೆಲ್ಲ ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಬೇರೆ ಏನಿಲ್ಲ, ಅಂದರೆ ಒಂದು ಬೇಜಾರೇನು ಅಂದರೆ ನನಗೆ ಹೀರೋಯಿನ್ ಇರಲಿಲ್ಲ. ಅಯ್ಯಯ್ಯೋ, ನೆಕ್ಸ್ಟು ಇಂಟರ್ವಲ್ 2 ಮಾಡ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟ್ರು. ಸೊ ನಿಮ್ಗೊಂದು ಹೀರೋಯಿನ್ ಕೊಡಿಸಿ ಅಂತ ನಮ್ಮ ಕಡೆಯಿಂದ ಒಂದು ಡಿಮ್ಯಾಂಡು, ಒಂದು ಮನವಿ ಮಾಡೋಣ ಸರ್. ದಯವಿಟ್ಟು ನಾನು ಕೇಳ್ಕೊತೀನಿ, ನೆಕ್ಸ್ಟ್ ಏನಾದರೂ ಮಾಡಿದ್ರೆ ನನಗೊಂದು ಹೀರೋಯಿನ್ ಬರೀ. ಪಾಪ ಅವ್ರದ್ದೇನು ತಪ್ಪಲ್ಲ, ಕತೆ ಎಷ್ಟು ಕೇಳ್ತು ಅಷ್ಟು ಅವ್ರು ಬರೆದಿದ್ದಾರೆ, ರೈಟರ್ ಆದವರು ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ ಇಂಟರ್ವಲ್ 2 ಮಾಡಿ ಯೋಚನೆ ಮಾಡಲಿ, ಅವರು ನನಗೂ ಒಂದು ಹೀರೋಯಿನ್ ಕೊಡಲಿ. ನೆಕ್ಸ್ಟ್ ಇಂಟರ್ವಲ್ 2 ಆದ ನಂತರ ಪ್ರಜ್ವಲ್ ಅವರು ಯಾವ್ಯಾವ ಸಿನಿಮಾ ಮಾಡ್ತಾರೆ ಎಲ್ಲ ಸಿನಿಮಾದಲ್ಲೂ ಒಂದೊಂದು ಹೀರೋಯಿನ್ ಬೇಕು ಆ ಥರ ಏನಿಲ್ಲ. ನನಗೆ ಯಾವ ರೀತಿ ಕ್ಯಾರೆಕ್ಟರ್ ಸಿಗುತ್ತೆ, ನನಗೆ ಹೇಗೆ ಹೊಂದುತ್ತೆ ಆ ರೀತಿ ಕೊಟ್ಟರೆ ಸಾಕು. ನಾನು ಹೀರೋನೇ ಆಗಬೇಕು, ಇದೇ ಆಗಬೇಕು, ಅದೇ ಆಗಬೇಕಂತ ಏನೂ ನನ್ನ ಡಿಮ್ಯಾಂಡ್ಸ್ ಇಲ್ಲ. ಯಾವ ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು ಓಕೆ. ಕ್ಯಾರೆಕ್ಟ್ರಿಗೆ ನಾನು ಕಂಪ್ಲೀಟ್ ನನ್ನಿಂದ ಏನೇನಾಗುತ್ತೆ ಅದೆಲ್ಲ ಹಾಕಿ ಮಾಡಿಕೊಡ್ತೀನಿ. ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಬಗ್ಗೆ ಏನು ಹೇಳಿ, ನಾನು ತುಂಬ ಖುಷಿ ಆಯಿತು. ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ತುಂಬ ಕಲ್ತಿದ್ದೀನಿ, ಅಷ್ಟೇ, ಖುಷಿ ಇದೆ. ಈ ಸಿನಿಮಾದಲ್ಲಿ ದೇವರಿಗೆ ಬೈಯುವಂಥದ್ದೊಂದಿದೆ, ನೀವು ರಿಯಲ್ ಲೈಫಲ್ಲಿ ಹೇಗೆ? ನಾನು ದೇವ್ರ ಮೇಲೆ ತುಂಬ ಭಕ್ತಿ ನನಗೆ. ನಾನೇನು ದೇವ್ರಿಗೆ ಬೈಯಲ್ಲ, ಅದೇ ನಮ್ಮದು ಏನಾಗಲಿಲ್ಲ ಅಂದರೆ ದೇವ್ರು ನಮ್ಗೆ ವಾಪಸ್ ಬೈಯಲ್ವಲ್ಲ, ಅದಕ್ಕೆ ನಾವು ಬೈತಾ ಇರ್ತೀವಿ ಅಷ್ಟೇ. ಅವರು ತಿರುಗಿಸಿ ಬೈಯೋದಿದ್ರೆ ಎದ್ರಕೊಂಡು ಸುಮ್ಮನೆ ಆಗು ಅಷ್ಟೇ. ಓಕೆ, ಹಣೆ ಬರಹದ ಬಗ್ಗೆ ತುಂಬ ಡಿಟೇಲಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹಣೆ ಬರದಲ್ಲಿ ಇಷ್ಟೇ ಅಂತ ಕೆಲವರು ಬೇಜಾರು ಮಾಡ್ಕೊಂಡಿರ್ತಾರೆ, ಬಟ್ ಏನೇನೋ ಆಗಿರುತ್ತೆ, ನಮ್ಮ ಹಣೆ ಬರ ನಾವೇ ಬರ್ಕೋಬೇಕು, ಹೀಗೆಲ್ಲ ಇದೆ. ಇದೆಲ್ಲ ನೋಡುವಾಗ ಏನು ಅನಿಸುತ್ತು? ಹೌದು, ಈಗ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ನಾನೇ, ಆಯಿತಾ? ಹಂಗಂದ್ಮೇಲೆ ನನ್ನ ಹಣೆ ಬರ ನಾನೇ ಬರ್ಕೊಂಡಿದ್ದೀನಿ. ಈ ಫೀಲ್ಡಲ್ಲಿ ಇದ್ದೀನಿ ಅಂದರೆ ಇದರಲ್ಲಿ ಏನು ಕಷ್ಟ ಆಗಲಿ ಸುಖ ಆಗಲಿ ಇದು ನಾನೇ ಬರ್ಕೊಂಡಿದ್ದು. ನಾನು ಆ್ಯಕ್ಟ್ರ್ ಆಗಬೇಕು ಅಂತ ದೇವರು ನನಗೆ ಬಂದು ನೀನು ಆ್ಯಕ್ಟ್ರ್ ಆಗಪ್ಪ ಅಂತ ಕಳಿಸ್ಲಿಲ್ಲ ಅಲ್ವಾ. ಅದೇ ಇದರಲ್ಲಿ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ಬೇಕಷ್ಟೇ. ಈ ಹಣೆ ಬರ ನಾನೇ ಬರ್ಕೊಂಡಿರೋದು. ಅಪ್ಪ ಅಮ್ಮಂಗೆ ಕಷ್ಟ ಆಗುತ್ತೆ, ನಾವು ವಯಸ್ಸಿಗೆ ಬಂದಮೇಲೆ ದುಡಿಬೇಕು, ಈ ಥರದ್ದೆಲ್ಲ ವಿಷಯಗಳಿವೆ. ಅಂದರೆ ಜನಸಾಮಾನ್ಯರಿಗೆ ಹತ್ತಿರ ಆಗುವಂಥ ಕಂಟೆಂಟ್ಗಳನ್ನು ನೀವು ಇಲ್ಲಿ ಟಚ್ ಮಾಡಿರುವಂಥದ್ದು. ಇದು ಹೇಗೆ ಅನಿಸುತ್ತೆ? ಅಂದರೆ ಸಿನಿಮಾ ಅಂತ ಅಂದ್ಕೊಳ್ಳೆ ನಾವು ರಿಯಲ್ ಲೈಫಲ್ಲಿ ನೋಡದೇ ಇರುವಂಥದ್ದು ಮ್ಯಾಜಿಕ್ಕು ಇನ್ನೊಂದೇನೋ ಅಂತ ಹೇಳ್ಬೋದು, ಬಟ್ ಇಲ್ಲಿ ವಾಸ್ತವಿಕ ಅಂಶಗಳನ್ನ ಇಟ್ಕೊಂಡೇ ಸಿನಿಮಾ ಮಾಡಿರುವಂಥದ್ದು. ತುಂಬ ರಿಯಲಿಸ್ಟಿಕ್ ಆಗಿದೆ. ಅಂದರೆ ನಮ್ಮ ಸಿನಿಮಾ ನೋಡಿದ್ರೆ ನಿಮಗೆ ಅದೇ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅವ್ರ ಜೀವನನೇ ನೋಡ್ಕೊಂಡಂಗೆ ಅನಿಸುತ್ತೆ ಅವ್ರಿಗೆ. ಇಡೀ ಸಿನಿಮಾ ಥ್ರೂಔಟ್ ಈಗ ಏಜ್ಡ್ ಪರ್ಸನ್ಸ್ ಏನಾದರೂ ನಮ್ಮ ಸಿನಿಮಾ ನೋಡಿದ್ರೆ ಅವ್ರ ಮನೇಲಿರೋ ಮಕ್ಳುಗಳು ಈ ರೀತಿ ಮಾಡ್ತಿರ್ತಾರೆ. ಈಗ ನಮ್ಮ ಏಜ್ ಅವರು ಏನಾದರೂ ನೋಡಿದ್ರೆ ಈ ಗುರು ನಾನು ಈ ರೀತಿ ಮಾಡ್ತಿದ್ನಲ್ಲ, ಈ ರೀತಿ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ತೆಗೆದಿರೋದು. ಅಂದರೆ ಅವ್ರ ಜೀವನನ ಅವರೇ ನೋಡ್ಕೋತಾರ ಥರ ಕಾಣಿಸುತ್ತೆ ಸ್ಕ್ರೀನ್ ಮುಂದೆ. ಆದಷ್ಟು ಬೇಗ ಬೇರೆ ಬೇರೆ ಪ್ರಾಜೆಕ್ಟ್ಗಳ ಮೂಲಕ ವೀಕ್ಷಕರ ಮುಂದೆ ಬನ್ನಿ ಅಂತ ನಾವು ಆಶಿಸ್ತೀವಿ ಸರ್. ಜೊತೆಗೆ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಹೀರೋಯಿನ್ ಕೂಡ ಸಿಗಲಿ, ನಮ್ಮ ಕಡೆಯಿಂದ ಒಂದು ಡಿಮ್ಯಾಂಡ್ ಇದು. ಒಳ್ಳೆಯದಾಗಲಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ಜೊತೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.